ನಮಸ್ಕಾರ ಸ್ನೇಹಿತರೆ, ವಿಜ್ಞಾನ ಲೋಕಕ್ಕೆ ಸುಸ್ವಾಗತ. ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವ ಮತ್ತು ಅದೇ ಸಮಯದಲ್ಲಿ ಪ್ರಕೃತಿಯ ಅಚ್ಚರಿಯಾದ ಜ್ವಾಲಾಮುಖಿ ಎಂದರೇನು? ಭೂಮಿಯ ಒಳಗಿನ ಬೆಂಕಿಯ ಈ ಬೆಟ್ಟಗಳು ಹೇಗೆ ಸಿದ್ಧವಾಗುತ್ತವೆ? ಭೂಮಿ ನಿಜಕ್ಕೂ ಒಳಗಿನಿಂದ ಹೇಗಿದೆ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಭೂಮಿಯ ಮೇಲ್ಮೈಯು ಅನೇಕ ದೊಡ್ಡ ಟೆಕ್ಟಾನಿಕ್ ಪ್ಲೇಟ್ಸ್ಗಳ ಮೇಲೆ ಇದೆ. ಈ ಪ್ಲೇಟ್ಸ್ಗಳು ನಿರಂತರವಾಗಿ ನಿಧಾನವಾಗಿ ಚಲಿಸುತ್ತಿರುತ್ತವೆ. ಒಂದು ಪ್ಲೇಟ್ ಮತ್ತೊಂದರ ಕೆಳಗೆ ನುಗ್ಗಿದಾಗ ಅಥವಾ ಪ್ಲೇಟ್ಸ್ಗಳು ಪರಸ್ಪರ ದೂರ ಸರಿಯುವಾಗ ಮೇಲ್ಮೈ ಪದರದಲ್ಲಿ ದುರ್ಬಲ ಬಿರುಕುಗಳು ಉಂಟಾಗುತ್ತವೆ. ಶಿಲಾರಸ ತೊಟ್ಟಿಯಲ್ಲಿ ಸಂಗ್ರಹವಾಗಿರುವ ಒತ್ತಡ ಮತ್ತು ಅನಿಲಗಳು ಈ ಬಿರುಕುಗಳನ್ನು ತಮ್ಮ ಹೊರಬರುವ ದಾರಿಯನ್ನಾಗಿ ಬಳಸಿಕೊಳ್ಳುತ್ತವೆ. ಒತ್ತಡವು ವಿಪರೀತವಾದಾಗ ಅದು ತನ್ನ ದಾರಿಯನ್ನು ಬಲವಂತವಾಗಿ ತೆರೆದುಕೊಂಡು ಆ ಅಂತರದ ಮೂಲಕ ಶಕ್ತಿಯುತವಾಗಿ ಸಿಡಿದು ಹೊರಬರುತ್ತದೆ. ಭೂಮಿಯಿಂದ ಹೊರಬರುವುದು ಲಾವಾ ಮಾತ್ರವಲ್ಲ, ಇದರೊಂದಿಗೆ ಅಪಾರ ಪ್ರಮಾಣದ ಬೂದಿ, ಸಣ್ಣ ಕಲ್ಲುಗಳು ಮತ್ತು ವಿಷಕಾರಿ ಅನಿಲಗಳು ಸಹ ಹೊರಬರುತ್ತವೆ. ಹೀಗೆ ಭೂಮಿಯ ಒಳಭಾಗದ ಶಕ್ತಿಯು ಹೊರಬರುವ ಪ್ರಕ್ರಿಯೆಯೇ ಜ್ವಾಲಾಮುಖಿ ಸ್ಫೋಟ. ಒಟ್ಟಾರೆಯಾಗಿ ಹೇಳುವುದಾದರೆ, ಜ್ವಾಲಾಮುಖಿ ಎಂದರೆ ನಮ್ಮ ಭೂಮಿಯ ಒಳಗಿನ ಒತ್ತಡವನ್ನು ಕಡಿಮೆ ಮಾಡುವ ಪ್ರಕೃತಿಯ ಒಂದು ಮಾರ್ಗ. ಇದು ವಿನಾಶಕಾರಿಯಾದರೂ ಹೊಸ ಭೂಪ್ರದೇಶಗಳನ್ನು, ಫಲವತ್ತಾದ ಮಣ್ಣನ್ನು ಮತ್ತು ಹೊಸ ಖನಿಜಗಳನ್ನು ಸೃಷ್ಟಿಸುವ ಅದ್ಭುತ ಪ್ರಕ್ರಿಯೆಯೂ ಹೌದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.